ಗೈಸ್ ಎಲ್ಲರೂ ಹೇಗಿದ್ರಂತ ಸೂಪರ್ ಇದೀನಿ ಅದನ್ನ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನ ವಿಜಯನ ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಇವಾಗ ರಾಖಿ ಎಲ್ಲ ಕಟ್ಟಾಯ್ತು ಗೈಸ್. ನಾನು ರಾಖಿ ಹಬ್ಬದ ದಿನ ರಾಖಿ ಕಟ್ಟಿಲ್ಲ ಗೈಸ್, ಗೌರಿ ಹಬ್ಬದ ದಿನ ಕಟ್ಟೋಣ ಅಂತ ಅನ್ಕೊಂಡಿದ್ದೆ. ನಾವು ಅಲ್ಲೇ ಹೋಗ್ತೀವಿ ಅಂತ, ನಾವು ಹೋಗೋಕ್ಕಾಗಲ್ಲ, ಅಪ್ಪನೂ ತಮ್ಮನೂ ಬಂದಿದ್ರು, ತಮ್ಮಂದಿರುವೆ. ಅದಕ್ಕೆ ನಾನು ಅವ್ರು ಯಾವಾಗ ನನ್ನ ಕೈಗೆ ಸಿಗ್ತಾರೆ ಅವಾಗ ನಾನು ರಾಖಿ ಕಟ್ಟೋದು ನನ್ನ ತಮ್ಮಂದಿರಿಗೆ. ಇವತ್ತು ರಾಖಿ ಕಟ್ಟಿದ್ದೀನಿ, ಖುಷಿ ಆಗಿದಾ? ಮಕ್ಕಳು ರಾಖಿ ಕಟ್ಲಲ್ಲ ಅಂತ ಮತ್ತೆ ಗಾಳಿ ಬೀಳಿ ಸುಮ್ನೆ ಹೇಳಿದ್ದು. ಮತ್ತೆ ದುಡ್ಡೇ ಕೊಡ್ಲಿಲ್ಲ ನಂಗೆ ರಾಖಿ ಕಟ್ಟಿದ್ಕೆ. ಕೊಟ್ವಲ್ಲ? ಯಾವಾಗ ಕೊಟ್ಟೆ? 100 ರೂಪಾಯಿ ಇಬ್ರಿಂದ, ಅವನ 50 ಇವನ 50 ಸಾಕು. ಬೆಳಿಗ್ಗೆ ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ವಿ ಗೈಸ್ ನಾವು, ಬಿರಿಯಾನಿ ತಿನ್ನೋದನ್ನ. ನನ್ನ ತಮ್ಮ ಅದ್ರಲ್ಲಿ ಗೆದ್ದ, ಅದಕ್ಕೆ ನಾನು 500 ರೂಪೀಸ್ ಕೊಟ್ಟಿದ್ದೆ. ಮತ್ತೆ ನನ್ಗೆ ವಾಪಸ್ ಕೊಡಕ್ ಬರ್ತಿದ್ದೆ. ನಾನು ಬೇಡ, ನನ್ನ ಜನಗಳಿಗೆ ಮೋಸ ಮಾಡಲ್ಲ, ಗಾಡಿ ಸೋತಿರೋದಕ್ಕೆ 500 ರೂಪಾಯಿ ಕೊಟ್ಟಿದ್ದೀನಿ. ವಿಡಿಯೋ ಮುಂದೆ ತೋರ್ಸ್ಬಿಟ್ಟು ನಾವ್ ಹಿಂದೆ ಇಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಗೈಸ್. ನನಗೆ ನನ್ನ ಮನ್ಸಾಕ್ಸಿ ಒಪ್ಪಲ್ಲ. ಎಲ್ಲಾರು ಮಾಡೋದಂಗೆ ತಾನೆ. ಏನ್ ಎಲ್ಲಾರು ಮಾಡೋದು? ಎಲ್ಲ ಅಂದ್ರೆ ಕ್ರಿಯೇಟರ್ಸ್ ಆತರ ಒಬ್ರು ಎಲ್ಲಾರು ಆತರ ಇರಲ್ಲ, ಎಲ್ಲ ಒಬ್ರು ಇರ್ಬೋದೇನೋ, ಎಲ್ಲಾರು ಅದೇ ತರ ಇರಲ್ಲ. ಅದರಿಂದ ಅದೇನ್ ಚೇರ್ ಮೇಲೆ ಅಷ್ಟೊಂದು ಬಟ್ಟೆಗಳು, ಬರೀ ಟವಲ್ಗಳು ಟವಲ್ ಹಾಕೋರೆ ಬೇಸಿಗೆ ಅದೊಂದು ಇಗ್ನೋರ್ ಮಾಡಿ. ಯಾರ ಮನೇಲಿ ಇರಲ್ಲ, ಎಲ್ಲರ ಮನೇಲಿ ಅದೇ ರೀತಿ ಅಲ್ವಾ. ಅದಕ್ಕೋಸ್ಕರ ಬೇಡ, ನಂಗೆ ಕೊಡ್ಬೇಡ ಅಂತ ಹೇಳ್ತಾ ಇದೀನಿ. ನನ್ನ ತಮ್ಮ ಏನಂತವನೆ ಅಂದ್ರೆ, ನಿನ್ ದುಡ್ಡು ಮಾಡಿಕೊಂಡಿದೀನಿ ಕಣೆ, ಬೇರೆ ದುಡ್ಡು ತಗೋ ಅಂತ ಕೊಡ್ತಾ ಇದ್ದೀನಿ. ಆದ್ರೆ ನನಗೆ ಈಸ್ಕೊಳಕ್ ಇಷ್ಟ ಇಲ್ಲ ಗೈಸ್. ಈ ವಿಡಿಯೋ ಮುಂದೆ ಹೇಳಿದೀನಿ, ಕೊಟ್ರೆ ಅಷ್ಟೇ ಆಮೇಲೆ ಅವನಿಗೆ. ಸರಿ, ಓಕೆ. ನಮ್ ನಿದ್ದು ಬೇಕಾದ್ರೆ ಕೊಡ್ತಾನೆ ಇರ್ಲಿಲ್ಲ ಗೈಸ್, ನಿಜವಾಗ್ಲೂ ಕೊಡ್ತಿರ್ಲಿಲ್ಲ. ಅವ್ನು ಬರ್ಲಿಲ್ಲ ಆದ್ರೆ ಗೇಮ್ಗೆ ಆಡಕ್ಕೆ, ಗೇಮಿಗೆ ಬರ್ಲಿಲ್ಲ ಆಡಕ್ಕಾದ್ರೆ. ಆದ್ರೂ ಇಬ್ರು ಫುಲ್ ಮುಗಿಸ್ಲಿಲ್ಲ. ಅವ್ನು ಜಾಸ್ತಿ ತಿಂದಿದ್ರಿಂದ ಅವ್ನು ಗೆದ್ದ ಅಷ್ಟೇ. ಇಬ್ರು ಮುಗಿಸಿಲ್ಲ. ನಾನು ಒಂದ್ ಇಡೀ ಹಾಕಿದ್ದೆ ಮುದ್ದು, ಅವ್ನು ಫುಲ್ ತಿಂದಿದ್ದ, ಒಂದ್ ಸ್ವಲ್ಪ ಬಿಟ್ಟಿದ್ದ ಅಷ್ಟೇನೆ. ಪೀಸ್ ಲೆಗ್ ಪೀಸ್ ಒಂದ್ ಬಿಟ್ಟಿದ್ದ ಅಷ್ಟೇನೆ, ಮೊಟ್ಟೆ ಮತ್ತೆ ಲೆಗ್ ಪೀಸ್. ನಮ್ಮ ನವಿ ಅವ್ರ ಚಾನಲ್ ಅಲ್ಲಿ ವಿಡಿಯೋ ಬಂದಿರುತ್ತೆ ಗೈಸ್, ನೋಡಿ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಅವರು. ಎಡಿಟ್ ಮಾಡಿ ತುಂಬಾ ವಿಡಿಯೋಸ್ ಕೊಡಬೇಕು ಗೈಸ್ ಆ ಚಾನಲ್ಗೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅದೆಲ್ಲ ಆಗಿಲ್ಲ, ಅಪ್ಲೋಡ್ ಮಾಡ್ಬೇಕು ಎಡಿಟ್ ಮಾಡಿ. ನಾನು ನೋಡೋಣ ಯಾವಾಗ ಆಗುತ್ತೆ ಅವಾಗ. ಡೈಲಿ ಒಂದೊಂದು ಎಡಿಟ್ ಮಾಡಿ ಹಾಕ್ಬಿಡಿ. ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಗೈಸ್. 500 ಆಗಿದ್ದಾರೆ ಸಬ್ಸ್ಕ್ರೈಬರು, ನಂಗೆ ತುಂಬಾ ಖುಷಿ ಆಗುತ್ತೆ. ಈ ಚಾನಲ್ಗೆ 500 ಆಗ್ಬೇಕು ಅಂದಾಗ ನಮ್ಗೆ 1 ವರ್ಷದ ಆತೇನೋ ಅನ್ಸುತ್ತಲ್ಲ. ಇಲ್ಲ, ಒಂದು 3 ತಿಂಗಳು ಆಗುತ್ತೆ. ಹೌದಾ? ಅದಕ್ಕೆ 1 ವರ್ಷ 2 ವರ್ಷ ಆಗೈತೆ ಹಂಗಾರೆ. ಅದಕ್ಕೆ ಆ ಚಾನಲ್ಗೆ, ಆ ಚಾನಲ್ ಓಪನ್ ಮಾಡಿ 1 ವರ್ಷ ಆಯ್ತು. ನೀನ್ ಬಿಟ್ಟಿದ್ದಲ್ಲ ಮಾಡ್ದಲೆ. ಇಲ್ಲಾಂದ್ರೆ ಅವಾಗ್ಲೇ ಆಗ್ಬಿಟ್ಟಿರೋರು ಅನ್ಸುತ್ತೆ. ಈ ಚಾನಲ್ ಇವತ್ತು 500 ಸಬ್ಸ್ಕ್ರೈಬರ್ ಆಗಿದ್ಕೆ ಕಂಗ್ರಾಚುಲೇಷನ್ ಹೇಳಿದೆ ನಮ್ಮ ನವಿ. ಅವ್ರು ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ರು. ಇನ್ನು 500 ಆಗ್ಬೇಕು. ಅದು ಮೊನ್ನೆನೋ ಆಚೆ ಮೊನ್ನೆನೋ ವಿಡಿಯೋ ಹಾಕಿರೋದು. ಒಂದು ವಿಡಿಯೋಗೆ ಒಂದು 10 ಜನ 12 ಜನನೋ ಬಂದಿದ್ದಾರೆ ಸಬ್ಸ್ಕ್ರೈಬರ್. ಅದನ್ನ ನೋಡಿ ತುಂಬಾ ಖುಷಿ ಆಗ್ಬಿಡ್ತು. ಎಲ್ಲ ವಿಡಿಯೋಸ್ಗಳಿಗೂ ಒಬ್ಬ ಸಬ್ಸ್ಕ್ರೈಬ್ ಬರ್ತಾ ಇದ್ದಾರೆ ಅಂದ್ರೆ ಖುಷಿ ಆಯ್ತು ಗೈಸ್. 500 ಆಗಿದಾರಲ್ಲ ಅಂತ ಅಂದ್ಬಿಟ್ಟು. ಅಲ್ಲಿ 500 ಆಗಿದ್ದಾರೆ, ಇನ್ 500 ಆಗ್ಬೇಕು, 1000 ಅಲ್ವಾ ಆಗ್ಬೇಕಾಗಿರೋದು. ಮಾನಿಟೈಸ್ ಆನ್ ಆಗ್ಬೇಕು ಅಂದ್ರೆ ಆಮೇಲೆ 4000 ಗಂಟೆ ನೋಡಿರ್ಬೇಕು ಗೈಸ್. ಅದೊಂದು ಆಗ್ಬಿಟ್ರೆ, ಅದೆರಡು ಆಗ್ಬಿಟ್ರೆ ನಂದು ಮಾನಿಟೈಸ್ ಆನ್ ಆಗಿರುತ್ತೆ. ಅವಾಗ ನನ್ಗೂ ದುಡ್ಡು ಬರಂಗಾಗುತ್ತೆ, ನನ್ನ ಅಕೌಂಟಿಗೆ ಬರಂಗಾಗುತ್ತೆ. ಅದೊಂಥರ ಖುಷಿ ಗೈಸ್. ನಾನು ಅವಾಗ ನಮ್ಮನೆ ದುಡ್ಡೇ ಕೊಡಂಗಿಲ್ಲ, ನಂಗೆ ಹೆಂಗ್ ಬೇಕಂಗ್ ಖರ್ಚು ಮಾಡ್ಬೋದು ಅಂತ ಐತೆ. ಆದಷ್ಟು ಬೇಗ ನಿಮ್ಮಿಂದ ಆಗುತ್ತೆ ಅನ್ಸುತ್ತೆ. ಪ್ಲೀಸ್ ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಓಕೆ, ಆಗ್ತಾರೆ ಇವಾಗಲೇ ಹೋಗಿ ಆಗ್ತಾರೆ ನೋಡಿ. ನೋಡಿ ಗೈಸ್, ಮಟನ್ ಸಾರ್ಗೆ ಮುದ್ದೆ ನಂಗೆ ಯಾಕೋ ತಿರ್ಗಾಗ್ತಿರ್ಲಿಲ್ಲ, ಅದಕ್ಕೆ ನಮ್ಮ ಮನೆಯವ್ರ ಕೈಲಿ ಕೊಟ್ಟಿದ್ದೀನಿ. ಸಾಕಾಗುತ್ತೋ ಗೊತ್ತಿಲ್ಲ, ಕಡಿಮೆ ಮಾಡಿದ್ದೀನಿ ಅನ್ಸುತ್ತೆ. ಒಂದಿಷ್ಟು ಆಗ್ತದೆ, ಅದೇನು ಗ್ಯಾನ್ದಲ್ಲಿ ಆಗ್ತದೆ. 3-4 ಆಗ್ತದೆ. ಅದು ಎಷ್ಟು ಆಗ್ತದೆ ನಾವು ಬಿಡು, ಅದಾಗೆ ಅನ್ನ ತಿನ್ನಿ ಅಷ್ಟೇನೆ ಸಾಕಾಗುತ್ತೆ. ಈ ನೋಡಿ ಗೈಸ್, ನನ್ನ ತಮ್ಮಂದಿರು ಕಾರ್ಡ್ಸ್ ಆಡ್ಕೊಂಡು ಕೂತಿದ್ದಾರೆ. ಯಾವಾಗಲೂ ಆಡಲ್ಲ ಗೈಸ್ ಇದನ್ನು, ಅಪರೂಪಕ್ಕೆ ಎಲ್ಲೋ ಬಂದಿರೋದಕ್ಕೆ. ಅವ್ರು ಇವಾಗ ಕಲ್ತಿರೋದು ಅದನ್ನು. ನನ್ನ ತಮ್ಮ ನಮ್ಮ ಅಮ್ಮ ಅವ್ರ ಜೊತೆ ಮಾತಾಡ್ತಾ ಇದ್ದಾನೆ ವಿಡಿಯೋ ಕಾಲಲ್ಲಿ. ಗಡ್ಡ ಆಯ್ತಾ? ಇವಾಗ ಕಟ್ಟಬೇಕು ಗೈಸ್ ಮುದ್ದೆನ. ಅನ್ನ ಆಗುತ್ತಲ್ವಾ? ನಮ್ಮಮ್ಮ ಒಬ್ಬರೇ ಇರೋದು ಗೈಸ್ ಅಲ್ಲಿ. ನಮ್ಮನ್ನು ಬಾರಮ್ಮ ಅಂದೆ, ಕೇಳಲಿಲ್ಲ ಅಮ್ಮ. ಮುದ್ದೆ ಕಟ್ಟೋಣ ನೋಡಿ ಗೈಸ್. ನಾನು ಜಸ್ಟ್ ತಿರೋ ಕೊಟ್ಟನ, ಇವಾಗ ಅವರು ಅದನ್ನು
ಕಟ್ತಾರೆ ನೋಡಿ ಗೈಸ್. ತಂದಿದ್ದು 1.25 kg ಅಷ್ಟೇ, ತಿಂದೇ ಇಲ್ಲ, ಎಲ್ಲ ಇಲ್ಲೇ ಇದೆ. ಚಿಕನ್ ಬಿರಿಯಾನಿ ಅಷ್ಟು ಸಾಕತ್ತಾಗಿತ್ತು ಅನ್ಸುತ್ತೆ, ಹಂಗೆ ತಿಂದಿದ್ದಾರೆ ಚಿಕನ್ ನಮ್ಮ ನವಿ ಮತ್ತು ಮಕ್ಕಳು. ಮಟನ್ ಉಳ್ಕೊಂಡ್ಬಿಟ್ಟಿದೆ, ಖಾಲಿ ಮಾಡಿಸ್ಬೇಕು ಇವಾಗ. ಇನ್ನೊಂದೇನಂದ್ರೆ ಗೈಸ್, ಗಾಯ್ಸ್ ಏನಂದ್ರೆ ಮಟನ್ ತಿಂದ್ರೆ ಮೈಯೆಲ್ಲ ಸೇಮ್. ನಾನು ಸ್ನಾನ ಮಾಡ್ಕೊಂಡೆ ಗೈಸ್, ಆಗಲಿಲ್ಲ, ತಡ್ಕೊಳಕ್ಕಾಗಲಿಲ್ಲ ನನಗೆ. ಸ್ನಾನ ಮಾಡ್ಕೊಂಡು ಇವಾಗ ತಿನ್ನಲ್ವಾ, ಇವಾಗ ತಿನ್ಲೇಬೇಕಲ್ಲ. ಪೀಸ್ ತಿನ್ನಲ್ಲ, ಬರೀ ಸಾಂಬಾರು. ಪೀಸ್ ಅಷ್ಟೊಂದು ಇದೆ, ಮೈ ಕಟ್ತಾ ಬಂದ್ರು ಪರವಾಗಿಲ್ಲ. ಅಲ್ಲಿ ಪೀಸ್ ಮಾಡ್ಕೊಡಿ, ಪೀಸ್ ಖಾಲಿ ಮಾಡ್ಬಿಡಿ, ಇಡ್ಬೇಡಿ, ಹಬ್ಬ ಐತೆ. ಸರಿ, ಓಕೆ ಗೈಸ್, ಊಟ ಮಾಡ್ಬೇಕಾದ್ರೆ ಸಿಗ್ತೀವಿ. 3 ಆದ್ರೆ ಸಾಕು ನಂಗೆ. ನೀತು ನಾನು ತಿನ್ನಲ್ಲ. ನೀತು ತಿನ್ನಲ್ವಾ? ತಿಂತೀವಿ, ಇಲ್ಲ ಅಂದ್ಮೇಲೆ ತಿನ್ನಲ್ಲ, ಹಂಗೆ. ಹೋಯ್ತು ನೀನು ಚುಕ್ ಚುಕ್ ಮುದ್ದೆ ಕಟ್ಟಿ ನೋಡಿ ಗೈಸ್. ಇವಾಗ ಊಟನೇ ಬೇಡ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಮಿಕ್ಕೋಗುತ್ತೆ ನೋಡಿ ಇವಾಗ ಎಲ್ಲದೂ ಬಿಸಾಕದೆ. ಬಿಸಾಕಲ್ಲ, ಫ್ರೀಜರ್ ಮಾಡಿದ್ದೀನಿ ಅಷ್ಟೇ. ಬೀಡ ತಂದಿದ್ದಾರೆ ಗೈಸ್, ಊಟ ಆದ್ಮೇಲೆ ತಿನ್ನಕ್ಕೆ. ನಂಗೆ ಬೀಡ ಇಷ್ಟ. ಅವಾಗ ನಾವ್ ಯಾವಾಗ್ಲೂ ತರವು. ನಾವು ಪಿರಿಯಾಪಣದಲ್ಲಿದ್ದಾಗ ಸಂಡೇ ಆಯ್ತು ಅಂದ್ರೆ ಚಿಕನ್ ಏನಾರು ಮಾಡಿದಾಗ ನಮ್ಮ ಅಪ್ಪ ಯಾವಾಗ್ಲೂ ತಗೊಂಡ್ಕೊಡೋದು. ನಿಜವಾಗ್ಲೂ ಬೆಂಗಳೂರಿಗೆ ಬಂದ್ಮೇಲೆ ಈ ತರ ಎಲ್ಲ ತಿಂದೇ ಇಲ್ಲ. ನಾನು ಪ್ರೆಗ್ನೆಂಟ್ ಅಲ್ಲೇ ಲಾಸ್ಟ್ ಅನ್ಸುತ್ತೆ, ಅದು ನಮ್ಮ ಅಪ್ಪ ತಗೊಂಡ್ಕೊಟ್ಟಿದ್ರು. ನಮ್ಮನವ್ರಂತೂ ಈ ತರದೆಲ್ಲ ತಗೊಂಡೇ ಬಂದ್ಕೊಡಲ್ಲ. ನಂಗೆ ಎಗ್ ಪಪ್ಸ್ ಅಂದ್ರೆ ಇಷ್ಟ. ಎಗ್ ಏನಪ್ಪ ಇದು ನೋಡಿ, ನಮ್ಮಪ್ಪ ನನ್ಗೆ ಏನ್ ಇಷ್ಟ ಅನ್ನೋದು ಗೊತ್ತು. ನಾನು ಕೊಡ್ಸೋದ್ ಬಿಟ್ಟಿದ್ದೀನಿ ಗೈಸ್, ಯಾಕಂದ್ರೆ ದಪ್ಪ ಇದೀನಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಇವಳು ನನಗೆ. ಅದಕ್ಕೆ ತರಲ್ಲ ಎಗ್ ಪಪ್ಸ್, ನಾನೇ ತರಬೇಡಿ ಅಂದ್ರೆ ನಾನು ಹೇಳಿದ್ರೆ ನೀನ್ ತಂದೇ ಕೊಡಲ್ಲ ಏನು ಅಂತ ಅಂತೆಲ್ಲ. ನಾನು ವಿಡಿಯೋದಲ್ಲಿ ಹಂಗೆ ಕಾಣಿಸ್ತೈತಿ. ಎಲ್ಲ ತಗೊಬಂದ್ ಕೊಡ್ತಾರೆ, ನಾನು ಇದ್ ಮಾಡ್ತೀನಿ ಅಂದ್ರೆ ಇದು ನಾನು ಹೇಳ್ತಿರೋದು. ಬೀಡ ಅಂತ ಏನಂದ್ರೆ ನಮಗೆ ತುಂಬಾ ಇಷ್ಟ ಗೈಸ್. ನಾವು ಸಂಡೇ ಆಯ್ತು ಅಂದ್ರೆ ಚಿಕನ್ ಮಾಡ್ತು ಅಂದ್ರೆ ನಾವು ಟೆರೆಸ್ ಮೇಲೆ ಹೋಗಿ ನಾವು ಮನೆ ಕಟ್ಟಿರೋದೈತೆ ಪಿರಿಯಾಪಣದಲ್ಲಿ, ಅರ್ಧ ಬರ್ಧ ಹಾಗೆ ನಿಂತಿದೆ ಅದು. ಆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಎಲ್ಲಾರು ಮಾತಾಡ್ಕೊಂಡು ತಿಂತಾಯ್ತು. ಒಂಥರ ಗಾಳಿ ವಾತಾವರಣ ಎಷ್ಟು ಚೆನ್ನಾಗಿ ಇದೇ ರೀತಿ ಇತ್ತು. ಅಲ್ಲೂ ಮೇಲಲ್ವಾ, ಅದ ಖುಷಿ ಆಗುತ್ತೆ ಗೈಸ್ ನಂಗಂತೂ. ಮುದ್ದೆ ಕಟ್ಬಿಟ್ಟು ಮುದ್ದೆ ಕಟ್ಟಕ್ಕೂ ಸರಿಯಾಗಿ ಗೊತ್ತಿಲ್ಲ ಗೈಸ್, ಅದು ರೌಂಡೇ ಬಂದಿಲ್ಲ, ಸರಿಯಾಗಿ ಮಿಕ್ಸ್ ಮಾಡಿಲ್ಲ ಅದನ್ನ. ಕಟ್ಬಂಡ್ರಿ ನೀವೇನೇ ನೋಡಿ, ಹಂಗಂದ್ರೆ ಹಂಗಂತಾಳೆ. ಇವಾಗ ಸರಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅದನ್ನ. ಸುಮ್ಮನೆ ಮಾತಾಡೋದಲ್ಲ, ಕಟ್ಬೇಕು ಬಂದಿಲ್ಲಿ. ರೌಂಡ್ ಬರ್ಬೇಕದು. ನೋಡಿ ಇಲ್ಲಿ ಏನಾಯ್ತಿರ, ಈ ಥರ ಹಿಂಗೆ ಹೊಡ್ಕೊಡೋಕ್ಲಿ ಇರಬಾರ್ದು ಮುದ್ದೆ ಯಾವತ್ತು. ಚೆನ್ನಾಗಿ ಮಿದಿಬೇಕಾಯ್ತು, ಮಿದಿಲಿಲ್ಲ ಅವಳು. 3-4 ಮಿದಿ ಹೇಳ್ತೀನಿ ಇವಾಗ ಒಂದ್ಸಲ. ಬೇಡ, ಅದ್ರ ಬಡವ ಆ ಥರ ಬರಬಾರ್ದು ಕಣೆ. ಹಾಂ, ಚೆನ್ನಾಗಿ ಅದ್ಮು ಇವಾಗ 3 ಮಿದಿ ಹಂಗೆ ಒಂದು ಏಕ ಮಾಡೋದನ್ನ. ಮುದ್ದೆ ಇಟ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಆ ಥರ ಮಾಡಿ ಕ್ಲೀನಾಗಿ ಉದ್ದಕ್ಕೆ ಮಾಡಿ ಕ್ಲೀನಾಗಿ ಕಟ್ಟಿ, ಅವಾಗ ಒಡಕೊಡಕ್ಲು ಬರಲ್ಲ. 4 ಮಾಡಮ್ಮ ಸಾಕು, ದಪ್ಪ ಆಗುತ್ತೆ, ಬೇಡ. ನೀವು ತಿನ್ನಿರಂತೆ, ನಾವು ಅಷ್ಟೊಂದು ತಿಂದ್ಬಿಟ್ಟು ಅನ್ನ ತಿಂದಲ್ಲೇ ಇರೋಕ್ಕಾಗುತ್ತೆ ನಾವು. ಆಹಾ, ಕಟ್ತೀರ ನೋಡಿ ಗೈಸ್ ಇಷ್ಟಪ್ಪ. ಪಪ್ಸ್ ಬೇಡಪ್ಪ ನಮಗೆ, ಊಟನೇ ಮಾಡೋಕ್ಕಾಗಲ್ಲ. ನನ್ನ ಪಲ್ಲಿಂದ ನೀನೇ ತಿನ್ನು, ಎಂಜಾಯ್. ನೋಡಿ ಗೈಸ್ ಹೆಂಗೆ ಖುಷಿ ಪಡ್ತಾ ಇದ್ದಾಳೆ. ನಂಗೆ ತುಂಬಾ ಇಷ್ಟ ಗೈಸ್ ಎಗ್ ಪಪ್ಸ್. ತುಂಬಾ ಅಂದ್ರೆ ಅವಾಗ ಎಷ್ಟು ದಿನ ಡೈಲಿ ತಿನ್ವೆ, ಆದ್ರೂ ಸಣ್ಣ ಆಗಿದೆ ದಿವಂದ್ರಲ್ಲಿ. ಇವಾಗ ಒಂದು ತಿಂದ್ರೇನೆ ಒಂದು ಕೆಜಿ ದಪ್ಪ ಆಯ್ತಾಳೆ. ಕೆಜಿ ದಪ್ಪ ಆಯ್ತೀನಿ. ನಾವು ಬೇರೆಯವ್ರಂಗೆ ಪಿಜ್ಜಾ ಬರ್ಗರ್ ಎಲ್ಲ ಯಾವಾಗ್ಲೂ ಅವರು ಒಂದು ತಿಂಗಳಿಗೆ ಒಂದು 2 ಸಲ 3 ಸಲ ಹೋಗಿ ತಿನ್ಕೋತಾರೆ ಅನ್ಕೋ ಒಬ್ರೊಬ್ರು. ನಾನು ನೋಡಿದ್ದೀನಿ ಹೊರಗಡೆ ಹೋಗಿ ಮಾಲ್ಗಿಲ್ಗೆ ಅಲ್ಗಿಲ್ಗೆ. ನಾವು ತಿನ್ನಲ್ಲ, ಅವ್ರು ತಿಂತಾರೆ ಸಣ್ಣವ್ರೆ, ನಾವು ತಿನ್ನಲ್ಲ. ಊಟ ಬಿಟ್ರೂ ಸಣ್ಣ ಆಗ್ತೀಯಮ್ಮ. ಊಟ ಅಲ್ಲ ನಾನು ಹೇಳ್ತಾ ಇರೋದು. ಅಂದ್ರೆ ನೀನು ಸಣ್ಣ ಆಗ್ಬೇಕಂತ ಊಟ ಬಿಟ್ಟಿ, ಗೊತ್ತಾಯ್ತಮ್ಮ. ನೀನು ಊಟ ಸಣ್ಣ ಆಗ್ಬೇಕು ಅಂತ ಊಟ ಬಿಟ್ಟಿದ್ಯಲ್ಲ, ಅದು ಏರ್ ತುಂಬ್ಕೊಳತ್ತೆ ಬಾಡಿಗೆ. ಇಲ್ಲ, ನಾನು ಸಣ್ಣ ಆಗ್ಬೇಕಂತ ಊಟನೇ ಬಿಟ್ಟಿಲ್ಲ ಎಲ್ಲೂ. ಬಿಡ್ತಾಳೆ, ಒಂದು ವಾರ ಬಿಡ್ತಾಳೆ, ಒಂದು ವಾರ ತಿಂತಾಳೆ. ಸುಮ್ನಿರಪ್ಪ. ನಾನು ಏನ್ ಗೊತ್ತಾ ಈ ತರ ಕುರುಕ್ಲು ತಂದ್ರೆ ನಾನು ಊಟ ಮಾಡಕ್ ಇಷ್ಟ ಆಗಲ್ಲ. ನಾನು ಚುಕ್ಕ ಹುಡುಗಿ, ನಾನು ಹಂಗನೆಯ ಪ್ರೆಗ್ನೆಂಟ್ ಅಲ್ಲಿ ತಿನ್ವೆ. ಊಟ ಏನೇ ತಿಂದ್ರೆ ಮತ್ತೆ ಒಂಚೂರು ಅನ್ನ ಊಟ ಬಂತು ನೋಡಿ ಒಂದು ಇಲಿ. ಇವಾಗ ಅಲ್ಲ, ಒಂದು ಇಲಿ ಏನಿದು ಅನ್ಕೊಂಡು. ಪಪ್ಸು ಇಷ್ಟ ಇಲ್ಲ ಮಗನೇ, ಯಾವ ಅನ್ಕೊಂಡ್ ಬಂತು. ಅಯ್ಯ ಖುಷಿ, ಎಲ್ಲಿ ಕಾಣಿಸ್ಕೊಂಡಿಲ್ಲ ವಿಡಿಯೋದಲ್ಲಿ ಇವತ್ತಾ. ಅವ್ರಿಬ್ರು ಬಟ್ಟೆನೇ ಚೇಂಜ್ ಮಾಡಿಲ್ಲ. ಅಂದ್ರೆ ಗೈಸ್ ನಾನ್ ಚೇಂಜ್ ಮಾಡಿದೀನಿ, ಯಾಕೆಂದ್ರೆ ನಂದು ಏನೇನೋ ಪ್ರಾಬ್ಲಮ್ಸ್ ಇತ್ತು, ಅದರಿಂದ ಚೇಂಜ್ ಮಾಡಿದೀನಿ. ಫೋನ್ ನೋಡಿ ಗೈಸ್, ಅವರೆಲ್ಲ ಪಪ್ಸ್ ತಿಂತಿದ್ದಾರೆ. ನನಗೆ ಪಪ್ಸ್ ಇಷ್ಟ ಇಲ್ಲ, ಊಟ ಟೈಮ್ ಅಲ್ವಾ, ಸಂಜೆ ಆಗಿರೋ ತಿನ್ಬೋದಿತ್ತು.
ಸೊ ಅದಕ್ಕೆ ನಾವು ಊಟ ಮಾಡ್ತಾ ಇದ್ವಿ. ಅಲ್ಲಿ ನಮ್ಮ ಮಕ್ಕಳು ಪಪ್ಸ್ ತಿಂತಾ ಇದ್ದಾರೆ, ಅವ್ರಿಗೆ ಇಷ್ಟ ಅಲ್ವಾ, ತಿನ್ಲಿ ಬನ್ನಿ. ಈ ಗೈಸ್ ನಮ್ಮ ಅಪ್ಪ ನನ್ನ ತಮ್ಮಂದಿರೆಲ್ಲ ಊರಿಗೆ ಹೋದ್ರು. ಬೆಳಗ್ಗೆ ಹೋಗಿದ್ದೇವೆ ನಾವು, ಅಲ್ಲಿಗೆಲ್ಲ ಹೋಗಿದ್ದಾರೆ. 5 ಗಂಟೆಗೆ ಹೋದ್ರು. ನಮ್ಮದು ರಾತ್ರಿ ನಿದ್ದೆ ಇಲ್ವಲ್ಲ, ನನ್ನ ನೆಬ್ರಿಸಲ್ಲ, ನಮ್ಮ ನವೀನ್ ನೆಬ್ರಿಸಿ. ಇಲ್ಲ ನಿನ್ನೆ ಎದಳಿಸ್ದೆ ನಾನು, ನೀವು ನಿದ್ದೆ ಕೆಟ್ಟಿದ್ರಲ್ಲ. ಹೋದ್ರು ಊರಿಗೆ ಅವರು. ಗೈಸ್ ನನ್ನ ಮಕ್ಕಳು ರೆಡಿ ಆಗಿದ್ದಾರೆ. ನಾನು ಹಬ್ಬದಲ್ಲಿ ಏನು ಮಾಡೋಂಗಿಲ್ಲ ಗೈಸ್. ನನ್ನ ಮಕ್ಕಳು ನನ್ನ ಹಸ್ಬೆಂಡೇ ಮಾಡಬೇಕೆಲ್ಲನೂ. ಇವತ್ತು ಪೂಜೆ ಎಲ್ಲನೂ ಇಬ್ರಿಗೂ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ದೀನಿ ಗೈಸ್. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಎತ್ತು ನಿಂತ್ಕೊಳ್ರ, ಖುಷಿ ನೋಡಿ, ಉದ್ದ ಸೂಪರ್ ಮಗ್ನೆ, ಅಣ್ಣನ ಥರನೇ ಕಾಣ್ತಿದ್ಯಾ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದೆ ಅಲ್ವಾ ದಿವಾ? ಊರಿಗೆ ಹೋಗ್ತೀಯಾ? ಊರಿಗ? ಅಯ್ಯೋಯ್ಯೋ. ನೋಡಿದ್ರ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಇವರಿಬ್ಬರೂ ಮಕ್ಕಳು ರೊಟ್ಟಿ ತಿಂತಾ ಇದ್ದಾರೆ. ನಮ್ಮ ನವಿ ಬಟ್ಟೆ ಒಣಗಕ್ಕೆ ಹೋಗ್ಬೋದು ನೋಡಿ ಗೈಸ್. ಬೀಳಿಸ್ಬಿಟ್ಟು ಓಡೋಯ್ತು ಗೊತ್ತದೆ ಅವ್ರ ಅಮ್ಮನ ಹತ್ರಕ್ಕೆ. ವಿಡಿಯೋ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್. ಬಾಯ್ ಬಾಯ್.